ಪಾಕಿಸ್ತಾನದಲ್ಲಿ ಮತ್ತೊಬ್ಬ ಉಗ್ರ ಬಲಿ. ಅನಾಮಿಕನ ದಾಳಿಗೆ ಮೋಸ್ಟ್ ವಾಂಟೆಡ್ ಉಗ್ರ ಉಡೀಸ್. ಭಾರತ ವಿರೋಧಿ ಭಯೋತ್ಪಾದಕರೆಲ್ಲ ಒಬ್ಬೊಬ್ಬರಾಗಿ ಅನಾಮಿಕ ದಾಳಿಗೆ ಬಲಿ. ಭಾರತ ವಿರೋಧಿ ಪಾಕ್ ಭಯೋತ್ಪಾದಕರು ಅವರದ್ದೇ ನೆಲದಲ್ಲಿ ಅನಾಮಿಕರ ನಿಗೂಢ ದಾಳಿಗೆ ಬಲಿಯಾಗ್ತಾ ಇದ್ದಾರೆ. ಪಾಕಿಸ್ತಾನದ ಸುರಕ್ಷಿತ ಅಡಗುತಾಣದಲ್ಲೇ ಲಷ್ಕರ್ ಉಗ್ರನೊಬ್ಬ ಅನಾಮಿಕ ದಾಳಿಗೆ ಬಲಿಯಾಗಿದ್ದು ಪಾಕಿಸ್ತಾನದ ಉಗ್ರ ಲೋಕವೇ ಬೆಚ್ಚಿ ಬಿದ್ದಿದೆ. ಮೋಸ್ಟ್ ವಾಂಟೆಡ್ ಲಷ್ಕರ್ ಕಮಾಂಡರ್ ನನ್ನ ಅಜ್ಞಾತ ಹಂತಕರು ಪಾಕಿಸ್ತಾನದ ನೆಲದಲ್ಲಿ ಹತ್ಯೆಗೈದಿರುವುದು ಈಗ ಇಡೀ ಉಗ್ರಗಾಮಿ ಜಗತ್ತಿನಲ್ಲಿ ನಡುಕವನ್ನ ಹುಟ್ಟಿಸಿದೆ. ಪಾಕಿಸ್ತಾನದ ಮುರಿಡ್ಕೆ ಪ್ರದೇಶದಲ್ಲಿರುವ ಲಷ್ಕರ್ ಎ ತೈಬಾ ಸಂಘಟನೆಯ ಅತ್ಯಂತ ಸುರಕ್ಷಿತ ಕೇಂದ್ರದಲ್ಲೇ ಹಿರಿಯ ಕಮಾಂಡರ್ ಬಿಲಾಲ್ ಆರಿಫ್ ಸಲಾಫಿ ಆಗಂತುಕರಿಂದ ಹತ್ಯೆಯಾಗಿದ್ದಾನೆ. ಭದ್ರತೆ ಕಟ್ಟುನಿಟ್ಟಾಗಿರುವ ಮರ್ಕಜ್ ಎ ತೈಬಾ ಕಠಿಣ ದಾರಿಯಲ್ಲಿ ಪ್ರಮುಖ ನಾಯಕ ಹತ್ಯೆಯಾಗಿರುವುದು ಉಗ್ರರ ನಿದ್ದೆಗೆಡಿಸಿದೆ. ಉಗ್ರ ಸಲಾಫಿಯ ಮೇಲೆ ಅತ್ಯಂತ ಹತ್ತಿರದಿಂದ ದಾಳಿ ನಡೆಸಲಾಗಿದ್ದು ಒಬ್ಬ ವ್ಯಕ್ತಿ ಅವನ ಮೇಲೆ ಗುಂಡು ಹಾರಿಸಿದರೆ ಮತ್ತೊಬ್ಬ ಮಹಿಳೆ ಚಾಕುವಿನಿಂದ ಹಲವು ಬಾರಿ ಇರಿದಿದ್ದಾಳೆ ಎನ್ನಲಾಗಿದೆ. ಸಾಕಷ್ಟು ಭದ್ರತೆಯೊಳಗೆ ಶಸ್ತ್ರಾಸ್ತ್ರಗಳೊಂದಿಗೆ ಪ್ರವೇಶಿಸುವುದು ಸುಲಭದ ಕೆಲಸವಲ್ಲ. ಆದರೂ ತಮ್ಮ ಉಗ್ರ ನಾಯಕ ಬಲಿಯಾಗಿರುವುದು ಉಗ್ರರ ಎದೆಯನ್ನ ನಡುಗಿಸಿದೆ. ಬಿಲಾಲ್ ಆರಿಫ್ ಸಲಾಫಿ 2005ರಿಂದ ಲಷ್ಕರ್ ಎ ತೊಯ್ಬಾ ಸಂಘಟನೆಯಲ್ಲಿ ಸಕ್ರಿಯನಾಗಿದ್ದು ಯುವಕರನ್ನ ಸಂಘಟನೆಯಲ್ಲಿ ಸೇರಿಸುವುದು, ಕಾಶ್ಮೀರ ಜಿಹಾದ್ ಕುರಿತು ಪ್ರಚಾರವನ್ನ ಮಾಡುವುದು ಮತ್ತು ಭಾರತ ವಿರೋಧಿ ಚಟುವಟಿಕೆಗಳಿಗೆ ಬೆಂಬಲವನ್ನು ಒದಗಿಸುವಲ್ಲಿ ಆತನ ಪಾತ್ರ ಮಹತ್ವದ್ದಾಗಿತ್ತು. ಭಾರತ ವಿರೋಧಿಗಳು ಮತ್ತು ಮೋಸ್ಟ್ ವಾಂಟೆಡ್ ಎಂದು ಭಾರತ ಪರಿಗಣಿಸಿರುವ ಉಗ್ರರೆಲ್ಲ ಒಬ್ಬೊಬ್ಬರಾಗಿಯೇ ನಿಗೂಢವಾಗಿ ಹತ್ಯೆ ಆಗ್ತಾ ಇರುವುದು ಪಾಕ್ ಭಯೋತ್ಪಾದಕರನ್ನ ಬೆವರುವಂತೆ ಮಾಡ್ತಾ ಇರೋದು ಸುಳ್ಳಲ್ಲ.